ಅವತ್ತು ಶುಕ್ರವಾರ ಟಾಟಾ ಮೋಟಾರ್ಸ್ ಶೇರ್ ಪ್ರೈಸು ಅರೌಂಡ್ 1050 ರುಪೀಸ್ ನಿಯರ್ ಅಲ್ಲಿ ಕ್ಲೋಸ್ ಆಗಿರತ್ತೆ. ಶುಕ್ರವಾರ ಸಾಯಂಕಾಲ ಟಾಟಾ ಮೋಟಾರ್ಸ್ ಕಂಪನಿದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂದ್ರೆ ನೆಟ್ ಪ್ರಾಫಿಟ್ 3 ಪಟ್ಟು ಜಾಸ್ತಿ ಇರುತ್ತೆ, ರೆವೆನ್ಯೂ ಇನ್ಕ್ರೀಸ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಪಾಸಿಟಿವ್ ರಿಸಲ್ಟ್ ಅನ್ನ ಟಾಟಾ ಮೋಟಾರ್ಸ್ ಕಂಪನಿ ಅನೌನ್ಸ್ ಮಾಡುತ್ತೆ. ಶುಕ್ರವಾರ ಸಾಯಂಕಾಲ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಂತಹ ಈ ರಿಸಲ್ಟ್ಗೆ ಸೋಮವಾರ ಬೆಳಿಗ್ಗೆ ಟಾಟಾ ಮೋಟಾರ್ಸು ಹೆವಿ ಗ್ಯಾಪ್ ಅಪ್ ಓಪನ್ ಆಗತ್ತೆ ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಅವತ್ತು ಆಗಿದ್ದೇ ಬೇರೆ. ಸೋಮವಾರ ಬೆಳಿಗ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ಟಾಟಾ ಮೋಟಾರ್ಸು 8 to 9% ಒಂದೇ ದಿವಸದಲ್ಲಿ ಫಾಲ್ ಆಗತ್ತೆ. ಶುಕ್ರವಾರ ಅರೌಂಡ್ 1050 ನಿಯರ್ ಅಲ್ಲಿ ಕ್ಲೋಸ್ ಆಗಿರುವಂತಹ ಟಾಟಾ ಮೋಟಾರ್ಸ್ ಕಂಪನಿ ಶೇರ್ ಪ್ರೈಸು ಸೋಮವಾರ ಅರೌಂಡ್ 1000 ರೂಪಾಯಿ ಓಪನ್ ಆಗಿ ಆಲ್ಮೋಸ್ಟ್ 964 ಅಲ್ಲಿ ಕ್ಲೋಸ್ ಆಗುತ್ತೆ. ಏನಕ್ಕೆ ಟಾಟಾ ಮೋಟಾರ್ಸ್ ಕಂಪನಿ ಒಳ್ಳೆ ರಿಸಲ್ಟ್ ಕೊಟ್ಟರು ಕೂಡ ಹೈಯೆಸ್ಟ್ ಪ್ರಾಫಿಟ್ ನ ಇದುವರೆಗೂ ಮಾಡದೇ ಇರುವಂತಹ ಪ್ರಾಫಿಟ್ ಅನ್ನ ಮಾಡಿದ್ರು ಕೂಡ ಈ ರೀತಿ ಫಾಲ್ ಆಯ್ತು. ಟಾಟಾ ಮೋಟಾರ್ಸ್ ಶೇರ್ ಪ್ರೈಸ್ ಕತೆ ಮುಗೀತಾ? ಟಾಟಾ ಮೋಟಾರ್ಸ್ ನಾವು ಇವಾಗ ಬೈ ಮಾಡ್ಬೋದಾ? ಟಾಟಾ ಮೋಟಾರ್ಸ್ ಆಲ್ರೆಡಿ ನಾನು ಬೈ ಮಾಡಿದ್ದೀನಿ, ಅದನ್ನ ಹೋಲ್ಡ್ ಮಾಡ್ಬೇಕಾ ಮಾಡಬಾರ್ದಾ? ಇಷ್ಟು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ ಡೀಪ್ ಆಗಿ. ಅದಕ್ಕೂ ಮುಂಚೆ ಬೆಂಗಳೂರು ಟ್ರೇಡರ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಹರೀಶ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ಬರುವಂತಹ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಸಿಗತ್ತೆ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿ ಈ ರೀತಿ ವಿಡಿಯೋಸ್ ಅನ್ನ ಕಂಟಿನ್ಯೂ ಮಾಡೋದಿಕ್ಕೆ. ಟಾಟಾ ಮೋಟಾರ್ಸ್ ಕಂಪನಿ ಅನ್ನೋದು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿರುತ್ತೆ. ಈ ಕಂಪನಿ ಬಂದು ಇಂಡಿಯಾ, UK, ಸೌತ್ ಕೊರಿಯಾ, ಸೌತ್ ಆಫ್ರಿಕಾ, ಚೈನಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ವರ್ಲ್ಡ್ ವೈಡ್ ತುಂಬಾ ಕಡೆ ನೆಟ್ವರ್ಕ್ ಅನ್ನ ಇಟ್ಕೊಂಡಿದೆ. ಸದ್ಯಕ್ಕೆ ಟಾಟಾ ಮೋಟಾರ್ಸ್ ಕಂಪನಿ ಶೇರ್ ಪ್ರೈಸು 965 ಅಲ್ಲಿ ಟ್ರೇಡ್ ಆಗ್ತಾ ಇರೋದು. ಆಲ್ಮೋಸ್ಟ್ 10% ಬಿದ್ದಿರೋ ಪ್ರೈಸ್ ಅಲ್ಲಿ ಇವಾಗ ಟಾಟಾ ಮೋಟಾರ್ಸ್ ಕಂಪನಿ ಶೇರ್ ಪ್ರೈಸ್ ಟ್ರೇಡ್ ಆಗ್ತಿರೋದು. ಹಾಗಾದ್ರೆ ಟಾಟಾ ಮೋಟಾರ್ಸ್ ಕಂಪನಿಯ ರಿಸಲ್ಟ್ ಅನ್ನ ನಾವು ಒಂದ್ಸಲ ಚೆಕ್ ಮಾಡೋದಾದ್ರೆ ನೀವು ನೋಡಬಹುದು. ಟಾಟಾ ಮೋಟಾರ್ಸ್ ಕಂಪನಿಯದ್ದು ಕನ್ಸಾಲಿಡೇಟ್ Q4 ಫೈನಾನ್ಷಿಯಲ್ ಇಯರ್ 24 ರಿಸಲ್ಟ್ಸ್ ಇದು. ರೆವೆನ್ಯೂ ಬಂದು 13.3% ಅಪ್ ಆಗಿದೆ. ಎಬಿಟಾ ಬಂದು 26.6% ಅಪ್ ಆಗಿದೆ. PBT ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಏನಿದೆ ಅದು ಬಂದು ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 17,500 ಕೋಟಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ಇವ್ರು ತೋರಿಸಿರೋದು. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಇದುವರೆಗೂ ಕೂಡ ಟಾಟಾ ಮೋಟಾರ್ಸ್ ಕಂಪನಿ ಇಷ್ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿರ್ಲಿಲ್ಲ. ಈಗ ಈ ಕ್ವಾರ್ಟರ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 17,500 ಕೋಟಿಯನ್ನ ತೋರಿಸಿರೋದು. ಇದೊಂದು ಹಿಸ್ಟ್ರಿ ಅನ್ಬೋದು ಟಾಟಾ ಮೋಟಾರ್ಸ್ ಕಂಪನಿದು ರಿಸಲ್ಟ್ ಅಲ್ಲೇ. ನೀವಿಲ್ಲಿ ನೋಡ್ಬೋದು ಟಾಟಾ ಮೋಟಾರ್ಸ್ದು ಕನ್ಸಾಲಿಡೇಟೆಡ್ ನೆಟ್ ಫಿಗರ್ಸ್ ಅನ್ನ ಚೆಕ್ ಮಾಡೋದಾದ್ರೆ ಒಂದೊಳ್ಳೆ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲಾ ರೀತಿಯಿಂದನೂ ಕೂಡ ಆಲ್ ಟೈಮ್ ರೆಕಾರ್ಡೆಡ್ ಎಬಿಟಾ ಇದೆ. ಓವರ್ ಆಲ್ ಆಗಿ ನೆಟ್ ಪ್ರಾಫಿಟ್ ನ ನೋಡೋದಾದ್ರೆ 17,500 ಕೋಟಿ ನೆಟ್ ಪ್ರಾಫಿಟ್ ತೋರಿಸಿರೋದು, ವಿಚ್ ಇಸ್ ಹೈಯೆಸ್ಟ್ ರೆಕಾರ್ಡ್ ಅಂತ ಹೇಳ್ಬೋದು. ಇನ್ನು ಡಿವಿಡೆಂಟ್ ಅನ್ನ ಕೂಡ ಟಾಟಾ ಮೋಟಾರ್ಸ್ ಕಂಪನಿ ಅನೌನ್ಸ್ ಮಾಡಿದ್ದಾರೆ. 3 ರೂಪೀಸ್ ಪ್ಲಸ್ 3 ರೂಪೀಸ್ 6 ರೂಪೀಸ್ ಡಿವಿಡೆಂಟ್ ಅನ್ನ ಅನೌನ್ಸ್ ಮಾಡಿರೋದು ಇವರು. ಫೈನಲ್ ಡಿವಿಡೆಂಟ್ ಆಗಿ 3 ರೂಪೀಸ್ ಅನ್ನ, ಸ್ಪೆಷಲ್ ಡಿವಿಡೆಂಟ್ ಆಗಿ 3 ರೂಪೀಸ್ ಅನ್ನ ಇವರು ಅನೌನ್ಸ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3,53,658 ಕೋಟಿ ಟಾಟಾ ಮೋಟಾರ್ಸ್ ಕಂಪನಿದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು. ಸ್ಟಾಕ್ PE ಕೇವಲ 11 ಇದೆ. ಇಂಡಸ್ಟ್ರಿ PE ನ ನಾವು ಕಂಪೇರ್ ಮಾಡ್ಕೊಂಡ್ರೆ ಸ್ಟಾಕ್ PE ಬಂದು ಇಲ್ಲಿ ತುಂಬಾ ಲೋ ಇದೆ ಅಂತ ಹೇಳ್ಬೋದು. ಇನ್ನು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 20.1% ಇದ್ರೆ ರಿಟರ್ನ್ ಆನ್ ಈಕ್ವಿಟಿ ಬಂದು 49.4% ಇದೆ, ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಏನಕ್ಕೆ ಟಾಟಾ ಮೋಟಾರ್ಸ್ ಕಂಪನಿದು ಈ ಸಲ ಪ್ರಾಫಿಟ್ ಹೆವಿ ಆಗಿರೋದು ಅಂತ ಚೆಕ್ ಮಾಡೋದಾದ್ರೆ ನೀವು ನೋಡಬಹುದು. ನೆಟ್ ಪ್ರಾಫಿಟ್ ಅಲ್ಲಿ ಮಾರ್ಚ್ 2021ರಲ್ಲಿ ಟಾಟಾ ಮೋಟಾರ್ಸ್ ಕಂಪನಿ -7,500 ಕೋಟಿ ಅಂದ್ರೆ ಆಲ್ಮೋಸ್ಟ್ 7,585 ಕೋಟಿಯನ್ನ ಲಾಸ್ ಮಾಡ್ಕೊಂಡಿತ್ತು. ಮುಂದೆ ಬರ್ತಾ ನೋಡೋದಾದ್ರೆ ಲಾಸ್ ಮೇಕಿಂಗ್ ಕಂಪನಿಯಿಂದ ಪ್ರಾಫಿಟ್ ಮೇಕಿಂಗ್ ಕಂಪನಿ ಆಯ್ತು. ಪ್ರಾಫಿಟ್ ಮೇಕಿಂಗ್ ಕಂಪನಿಯಿಂದ ಹೆವಿ ಪ್ರಾಫಿಟ್ ಮೇಕಿಂಗ್ ಕಂಪನಿ ಆಗಿ ಇವಾಗ ಟಾಟಾ ಮೋಟಾರ್ಸ್ ಕಂಪನಿ ನೋಡ್ತಿರ್ಬೋದು 17,500 ಕೋಟಿ ಪ್ರಾಫಿಟ್ ಅನ್ನ ಮಾಡಿ ತೋರಿಸಿದ್ದಾರೆ. 7,500 ಕೋಟಿ ಲಾಸ್ ಇಂದ 17,500 ಕೋಟಿ ಪ್ರಾಫಿಟ್ಗೆ ಇವತ್ತಿನ ಮಟ್ಟಕ್ಕೆ ಟಾಟಾ ಮೋಟಾರ್ ಕಂಪನಿ ಬಂದು ನಿಂತಿರೋದು. ಈ ಫಿಗರ್ಸು ನಮಗೆ ಏನ್ ಹೇಳುತ್ತೆ ಅಂದ್ರೆ ಟಾಟಾ ಮೋಟಾರ್ಸ್ ಕಂಪನಿಯಲ್ಲಿ ಒಂದೊಳ್ಳೆ ಬೆಳವಣಿಗೆ ಕಂಡಿರೋದು ಅಂತ ನಾವು ನೋಡ್ಬೋದು. ನಮ್ ಕಣ್ಮುಂದೆನೆ ಇದೆ ರಿಸಲ್ಟು. 7,500 ಕೋಟಿ ಲಾಸ್ ಇಂದ 17,000 ಕೋಟಿ ಪ್ರಾಫಿಟ್ಗೆ ಕಂಪನಿ ಬಂದು ನಿಂತಿರೋದು ಕೇವಲ 3 ರಿಂದ 4 ವರ್ಷದಲ್ಲಿ. ಇನ್ನು ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ನ ಚೆಕ್ ಮಾಡೋದಾದ್ರೆ
ಮಾರ್ಚ್ 2022ರಲ್ಲಿ 11,000 ಕೋಟಿ ಲಾಸ್ ಆಗಿತ್ತು. ಮಾರ್ಚ್ 2021ರಲ್ಲಿ 13,000 ಕೋಟಿ ಲಾಸ್ ಆಗಿತ್ತು. ಮಾರ್ಚ್ 2023 2,690 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಈ ವರ್ಷ ಅಂದ್ರೆ ಮಾರ್ಚ್ 2024ಕ್ಕೆ 31,807 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ದಾರೆ. ಅಜಗಜಾಂತರ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬೋದು. 2,691 ಕೋಟಿ ಪ್ರಾಫಿಟ್ ಮಾರ್ಚ್ 2023ರಲ್ಲಿ ಇವರು ಮಾಡಿದ್ದು ಮಾರ್ಚ್ 2024ಕ್ಕೆ 31,000 ಕೋಟಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ಪ್ರಮೋಟರ್ಸ್ ತಮ್ಮ ಸ್ಟೇಕ್ಸ್ ಅನ್ನ ಎಲ್ಲೂ ಕೂಡ ಕಡಿಮೆ ಮಾಡ್ಕೊಂಡಿಲ್ಲ. FIIs ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೀವು ನೋಡಬಹುದು ಪ್ರೀವಿಯಸ್ ಕ್ವಾರ್ಟರ್ ಇಂದ ಈ ಕ್ವಾರ್ಟರ್ಗೆ ಇನ್ಕ್ರೀಸ್ ಆಗಿದೆ. ಅದೇ ರೀತಿ DIIs ಈ ಕ್ವಾರ್ಟರ್ ಅಲ್ಲಿ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ. ಪಬ್ಲಿಕ್ ಬಂದು ಈ ಕ್ವಾರ್ಟರ್ ಅಲ್ಲಿ ತಮ್ಮ ಶೇರ್ ಹೋಲ್ಡಿಂಗ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ FIIs ಬೈಯಿಂಗ್ ಕಡೆ ಹೋಗಿದ್ದಾರೆ, DIIs ಸೆಲ್ಲಿಂಗ್ ಕಡೆ ಬಂದಿದ್ದಾರೆ. ಅದೇನು ಅಷ್ಟೊಂದು ದೊಡ್ಡ ಮಟ್ಟದ ಸೆಲ್ಲಿಂಗ್ ಅಲ್ಲ, ಜಸ್ಟ್ 1% ಪ್ರಾಫಿಟ್ ಬುಕಿಂಗ್ ನಡೆದಿರೋದು. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಲ್ಲಾ ರೀತಿಯಿಂದನೂ ಕೂಡ ಕರೆಕ್ಟ್ ಆಗೇ ಇದೆ, ಎಲ್ಲೂ ಕೂಡ ಮ್ಯಾನಿಪುಲೇಟ್ ಆಗಿಲ್ಲ. FIIs ಎಕ್ಸಿಟ್ ಆಗಿಲ್ಲ, DIIs ಕೂಡ ತೀರಾ ಎಕ್ಸಿಟ್ ಆಗಿಲ್ಲ. ಇನ್ನು ಸ್ಟಾಕ್ ಸ್ಟ್ರೆಂತ್ಸ್ ನೋಡೋದಾದ್ರೆ ರೈಸಿಂಗ್ ನೆಟ್ ಕ್ಯಾಶ್ ಫ್ಲೋ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿಯಲ್ಲಿ ನೆಟ್ ಕ್ಯಾಶ್ ಫ್ಲೋ ಏನಿದೆ ಇನ್ಕ್ರೀಸ್ ಆಗ್ತಿದೆ. ಆನ್ಯುವಲ್ ಅರ್ನಿಂಗ್ ಪರ್ ಶೇರ್ ಗ್ರೋತ್ ಚೆನ್ನಾಗಿದೆ. ಎಫೆಕ್ಟಿವ್ಲಿ ಯೂಸಿಂಗ್ ಕ್ಯಾಪಿಟಲ್ ಟು ಜನರೇಟ್ ಪ್ರಾಫಿಟ್, ROCE ಕೂಡ ಚೆನ್ನಾಗಿದೆ. ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ತುಂಬಾ ಚೆನ್ನಾಗಿದೆ. ಇನ್ಕ್ರೀಸಿಂಗ್ ರೆವೆನ್ಯೂ ಎವ್ರಿ ಕ್ವಾರ್ಟರ್, ಲಾಸ್ಟ್ 3 ಕ್ವಾರ್ಟರ್ ಇಂದ ರೆವೆನ್ಯೂ ಇನ್ಕ್ರೀಸ್ ಆಗ್ತಿದೆ. ಆನ್ಯುವಲ್ ನೆಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಬುಕ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗಿದೆ. ಕಂಪನಿ ವಿತ್ ಝೀರೋ ಪ್ರಮೋಟರ್ ಪ್ಲೆಡ್ಜ್, ಯಾವುದೇ ರೀತಿಯ ಪ್ರಮೋಟರ್ ಪ್ಲೆಡ್ಜ್ ನಡೆದಿಲ್ಲ. ತಮ್ಮ ಶೇರ್ಸ್ ಅನ್ನ ಗಿರ್ವಿ ಇಟ್ಟು ಸಾಲನ ತಗೊಂಡಿಲ್ಲ, ಅದಕ್ಕೆ ಝೀರೋ ಪ್ರಮೋಟರ್ ಪ್ಲೆಡ್ಜ್ ಅಂತ ಹೇಳೋದು. FII ಇನ್ಸ್ಟಿಟ್ಯೂಷನಲ್ ಇನ್ಕ್ರೀಸಿಂಗ್ ದೇರ್ ಶೇರ್ ಹೋಲ್ಡಿಂಗ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಶೇರ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಚೆನ್ನಾಗಿರೋ ಟಾಟಾ ಮೋಟಾರ್ಸ್ ಕಂಪನಿದು ಮತ್ತೆ ಏನಕ್ಕೆ ಶೇರ್ಸ್ ಡಿಕ್ಲೈನ್ ಆಯ್ತು, ಏನಕ್ಕೆ ಶೇರ್ ಪ್ರೈಸ್ ಬಿತ್ತು ಅಂತ ನೋಡೋದಾದ್ರೆ ಇದಕ್ಕೆ ಇರೋ ಮೇಜರ್ ರೀಸನ್ ಬಂದು ಬರೋ ಅಂತ ಕ್ವಾರ್ಟರ್ಸ್ ಅಲ್ಲಿ ಟಾಟಾ ಮೋಟಾರ್ಸ್ ಕಂಪನಿ ಇದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ, ಡಿಮ್ಯಾಂಡ್ ಅನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗತ್ತೆ. ಎಸ್ಪೆಷಲಿ JLR ಮತ್ತೆ ಪ್ಯಾಸೆಂಜರ್ ವೆಹಿಕಲ್ಸ್ಗೆ ಏನಿದೆ ಡಿಮ್ಯಾಂಡು ಅದು ಮುಂದಿನ ದಿವಸದಲ್ಲಿ ಕಡಿಮೆ ಆಗ್ಬೋದು ಅಂತ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಬ್ರೋಕರೇಜ್ ಹೌಸಸ್ ಏನಿದೆ ಸ್ಟಾಕ್ ಆಲ್ರೆಡಿ ಎಷ್ಟು ಬೇಕೋ ಅಷ್ಟು ರ್ಯಾಲಿನ ಕೊಟ್ಟಿದೆ. ಇವಾಗ ಆ ರ್ಯಾಲಿಗೆ ಕಂಟಿನ್ಯೂಯೇಷನ್ ಶಾರ್ಟ್ ಟರ್ಮ್ ಅಲ್ಲಿ ಆಗೋದು ಕಷ್ಟ ಅಂತ ಹೇಳಿ ಡೌನ್ ಗ್ರೇಡ್ ಮಾಡಿದ್ದಾರೆ ಈ ಸ್ಟಾಕ್ ನ. ಅದಷ್ಟೇ ಒಂದೇ ಒಂದು ಕಾರಣಕ್ಕೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಆಗೋದಕ್ಕೆ ನಾವು ನೋಡಿದ್ದು. ಅದರಲ್ಲೂ ಕೂಡ ಕೆಲವೊಂದು ಬ್ರೋಕರೇಜ್ ಫರ್ಮ್ಸ್ ಸ್ಟಾಕ್ ಪ್ರೈಸ್ ಟಾರ್ಗೆಟ್ ಅನ್ನ 900 ಕೊಟ್ಟಿದ್ದಾರೆ. ಕೆಲವು ಬ್ರೋಕರೇಜ್ ಫರ್ಮ್ಸ್ ಸ್ಟಾಕ್ ಪ್ರೈಸ್ ಟಾರ್ಗೆಟ್ ಅನ್ನ 1,200 ರೂಪಾಯಿ ಕೊಟ್ಟಿದ್ದಾರೆ. ಕೆಲವು ಬ್ರೋಕರೇಜಸ್ ನೆಗೆಟಿವ್ ಕಡೆ ಇದ್ರೆ, ಕೆಲವು ಬ್ರೋಕರೇಜಸ್ ಪಾಸಿಟಿವ್ ಕಡೆ ಇದ್ದಾರೆ. ಅದೇ ಕಾರಣಕ್ಕೆ ಪ್ಯಾನಿಕ್ ಸೆಲ್ಲು ಸೋಮವಾರ ಟಾಟಾ ಮೋಟಾರ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಬಟ್ ಇವಾಗ ಟಾಟಾ ಮೋಟಾರ್ಸ್ ಕಂಪನಿ ಶೇರ್ ಪ್ರೈಸು ಕಡಿಮೆಯಲ್ಲಿ ಸಿಗ್ತಾ ಇದೆ. ನಾವು ಎಂಟರ್ ಆಗ್ಬೋದಾ ಅಂತ ಚೆಕ್ ಮಾಡೋದಾದ್ರೆ ಖಂಡಿತ ಟಾಟಾ ಮೋಟಾರ್ಸ್ ಕಂಪನಿ 10% ಆಲ್ಮೋಸ್ಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇರೋದು. ಸೊ ನೀವು ಇಲ್ಲಿ ನೋಡಬಹುದು ಟಾಟಾ ಮೋಟಾರ್ಸ್ ಕಂಪನಿದು ಟೆಕ್ನಿಕಲ್ ಅನಾಲಿಸಿಸ್ ವೈಸ್ ನೋಡೋದಾದ್ರೆ ಈ 945 ರೇಂಜ್ ಏನಿದೆ ಇದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದಾನೇ ಸ್ಟಾಕು ಇದಕ್ಕೆ ಮುಂಚೆ ಫಾಲ್ ಆದಾಗ ಮತ್ತೆ ರೈಸ್ ಆಗಿ ಆಲ್ಮೋಸ್ಟ್ 1,050 ರುಪೀಸ್ ತನಕ ಹೋಗಿದ್ದು ಮತ್ತೆ ಇವಾಗ ಅದೇ ರೇಂಜ್ ಅಲ್ಲಿ ಸ್ಟಾಕು ಟ್ರೇಡ್ ಆಗ್ತಾ ಇರೋದ್ರಿಂದ ಈ 945 to 950 ರುಪೀಸ್ ಏನಿದೆ ಇದನ್ನ ನಾವು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕನ್ಸಿಡರ್ ಮಾಡಬಹುದು. ಅಷ್ಟೇ ಅಲ್ಲ, ಈ ಫಾಲ್ ಏನಿದೆ ಇದು ಕೇವಲ ಶಾರ್ಟ್ ಟರ್ಮ್ ಅಲ್ಲಿ ನಾವು ಕರೆಕ್ಷನ್ ಅಂತ ಕನ್ಸಿಡರ್ ಮಾಡಬಹುದು. ಯಾರೆಲ್ಲ ಲಾಂಗ್ ಟರ್ಮ್ ಗೋಸ್ಕರ ವ್ಯೂ ಇಟ್ಕೊಂಡಿದ್ದೀರಾ, ಯಾರೆಲ್ಲ 1 ವರ್ಷ 2 ವರ್ಷ ಈ ಸ್ಟಾಕ್ ನ ಹೋಲ್ಡ್ ಮಾಡೋದಿಕ್ಕೆ ಕೆಪಾಸಿಟಿ ಇಟ್ಕೊಂಡಿದ್ದೀರಾ, ಅವರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸ್ಟಾಕ್ ನಿಮ್ಗೆ 10% ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಸ್ಟಾಕ್ ಯಾವತ್ತಿದ್ರೂ ಕೂಡ ಪಾಸಿಟಿವ್ ಗೆ ಹೋಗುವಂತಹ ಸ್ಟಾಕ್ ಆಗಿರತ್ತೆ ಹೊರತು ನೆಗೆಟಿವ್ ಗೆ ಬರುವಂತಹ ಸ್ಟಾಕ್ ಆಗಿರೋದಿಲ್ಲ. ಬಟ್ ನಿಮ್ಮ ಹತ್ರ ಇರೋ ಪೇಷನ್ಸ್ ಏನಿದೆ ಅದು ತುಂಬಾ ಮುಖ್ಯ ಆಗಿರುತ್ತೆ. ಕೆಲವು ಈ ರೀತಿಯ ಅನ್ಸರ್ಟೇನ್ ಮೂವ್ಮೆಂಟ್ ಅನ್ನ ನೀವು ಎದುರಿಸೋಕೆ ರೆಡಿ ಆಗಿದ್ರೆ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಈ ಸ್ಟಾಕ್ ಅನ್ನ ನೀವು ಖಂಡಿತ ಬೈ ಮಾಡಬಹುದು. ಒಂದೊಳ್ಳೆ ಆಪರ್ಚುನಿಟಿನ ಟಾಟಾ ಮೋಟಾರ್ಸ್ ಕಂಪನಿ ಪ್ರೈಸ್ ಅಲ್ಲಿ ನಾವು ನೋಡ್ತಾ ಇರಬಹುದು, ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಅಂತ ಹೇಳ್ಬೋದು. ಹಂಗಂತ ಸೇಫ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋರು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ರ 50,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ 25,000 to 30,000 ರೂಪಾಯಿನ ಈಗ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನೂ ಸ್ಟಾಕ್ ಏನಾದ್ರೂ ಬಿದ್ರೆ ಮತ್ತೆ ಡಿಪ್ ಅಲ್ಲಿ
ಮತ್ತೆ ನೀವು ಲೋವರ್ ಪ್ರೈಸ್ ಅಲ್ಲಿ ಸ್ಟಾಕ್ ಅನ್ನ ಬೈ ಮಾಡೋದ್ರಿಂದ ನಿಮ್ಗೆ ಇನ್ನೂ ಕೆಳಗಡೆ ಏನಾದ್ರೂ ಸ್ಟಾಕ್ ಪ್ರೈಸ್ ಕೆಳಗಡೆ ಹೋದ್ರೆ ಅನ್ಸರ್ಟೇನ್ ವ್ಯಾಲ್ಯೂ ಅನ್ಸರ್ಟೇನ್ ಮೊಮೆಂಟಮ್ ನ ಕ್ಯಾಚ್ ಮಾಡಿ ಒಂದೊಳ್ಳೆ ಆವರೇಜ್ ಪ್ರೈಸ್ಗೆ ಸ್ಟಾಕ್ ಅನ್ನ ತಗೊಂಡ್ ಬಂದು ಇಟ್ಕೋಬಹುದು. ಅಕಸ್ಮಾತ್ 945 ರೇಂಜ್ ಏನಾದ್ರೂ ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಇರೋದು 920 ರುಪೀಸ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಸಪೋರ್ಟ್ ಝೋನ್ ಇದೆ. ಸೊ ಈ ನೆಕ್ಸ್ಟ್ ಸಪೋರ್ಟ್ ಝೋನ್ ಅನ್ನ ನೀವು ಮತ್ತೆ ಕನ್ಸಿಡರ್ ಮಾಡಿ ಅಲ್ಲಿ ನೀವು ರೀ ಎಂಟ್ರಿನ ತಗೊಬಹುದು. ಸೊ ನೀವೇನಾದ್ರೂ ಶಾರ್ಟ್ ಟರ್ಮ್ಗೋಸ್ಕರ ಈ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ರೆ ಸದ್ಯಕ್ಕೆ ಅವಾಯ್ಡ್ ಮಾಡಿ. ನೀವೇನಾದ್ರೂ ಲಾಂಗ್ ಟರ್ಮ್ಗೋಸ್ಕರ ಈ ಸ್ಟಾಕ್ ಅನ್ನ ನಾನು ಹೋಲ್ಡ್ ಮಾಡ್ತೀನಿ ಅಂತ ಇದ್ರೆ ಖಂಡಿತ ಈ ಸ್ಟಾಕ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಒಂದೊಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅನ್ನ ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.